ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಹಾಗೆ ಯುಗ ಯುಗಗಳಲ್ಲಿ ಚರಿತ್ರೆಯಲ್ಲಿ ಉಳಿಯುವಂತಹ ಒಬ್ಬ ವ್ಯಕ್ತಿಯ ಒಂದು ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ಅಂದ್ರೆ ರೀಸೆಂಟ್ ಆಗಿ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಮುಗಿದಿದೆ. ಈ ವ್ಯಕ್ತಿಯ ಒಂದು ಮುಂದಿನ ದಿನಗಳು ಹೇಗಿರುತ್ತೆ ಅಂತ ನಾವು ನೋಡೋಣ. ನೋಡಿ, ಕಂಪ್ಲೀಟ್ ಜಾತಕ ನಾನಿಲ್ಲಿ ಅನಾಲಿಸಿಸ್ ಮಾಡ್ತಾ ಇಲ್ಲ. ನಂಬರ್ 1. ನಂಬರ್ 2, ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನ ನಾನು ಈ ವಿಡಿಯೋದಲ್ಲಿ ಇವರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೆ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಪುಟ್ಟ ಮಗುವಿಂದ ಹಿರಿಯರವರೆಗೂ ಇವ್ರಿಗೆ ಗೊತ್ತಿರ್ತಾರೆ. ಅವ್ರು ಬೇರೆ ಯಾರು ಎಲ್ಲ, ನಮ್ಮ ದೇಶದ ಹೆಮ್ಮೆ. ನಮ್ಮ ದೇಶದ ಹೆಮ್ಮೆ ಅನ್ನೋದಕ್ಕಿಂತ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರುವಂತಹ ನಮ್ಮ ನರೇಂದ್ರ ಮೋದಿ ಅವ್ರದ್ದು. ಸೊ 17/9/1950 10:55 ಗುಜರಾತ್. ಸೊ ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಕ್ಕೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನೋಡಿ ಲಗ್ನ 00 ಡಿಗ್ರಿ ಇದೆ, ಏನೋ ನಿಮ್ಮ ಲಗ್ನಕ್ಕೆ ಅಂದ್ರೆ ದೇಹಕ್ಕೆ ಸಪೋರ್ಟ್ ಇಲ್ಲ, ಬೇಗ ಅರ್ಲಿ ಡೆತ್ ಆಗ್ತೀರಾ, ಅಥವಾ ಲಗ್ನಕ್ಕೆ ಹೆಲ್ತ್ ಇಶ್ಯೂಸ್ ಇದೆ, ಈ ತರ ಎಲ್ಲ ಏನ್ ರಾಂಗ್ ಮಾಹಿತಿ ಕೊಡ್ತಾರಲ್ವಾ, ಅದೆಲ್ಲ ಸುಳ್ಳು. ನನ್ ರಿಯಲ್ ಆಗಿ ಒಂದು ಕ್ಲೈಂಟ್ ವಿಚಾರ ಹೇಳೋದಾದ್ರೆ, ಅವ್ರಿಗೆ 00 ಲಗ್ನ ಡಿಗ್ರಿ ಇದೆ. ಅವ್ರು ಯಾರ ಹತ್ರನೋ ಹೋಗಿ ಕೇಳಿದ್ದಾರೆ. ಅವರು ಹಿರಿಯರು, ಓಕೆ, ಕೇಳಕ್ ಹೋಗಿರೋರು ಹಿರಿಯರೇ, ಹೇಳೋರು ಅಸ್ಟ್ರಾಲಜಿ ಹೇಳೋರು ಹಿರಿಯರೇ, ಅವರು ಪಂಡಿತರು, ಸಂಪಂಡಿತರು. ಅವ್ರಿಗೆ ಈ ತರ ಹೇಳಿ ಕಳಿಸಿದ್ದಾರೆ, ನಿಮ್ಮ ಲಗ್ನ 00 ಡಿಗ್ರಿ ಇದೆ, ನೀವಷ್ಟೇ ಇನ್ನ ಅಂತ ಹೇಳಿ ಕಳಿಸಿದ್ದಾರೆ. ಯಾವಾಗ? ಹಿಂದೆ. ಸೊ ಅವರು ಜಾತಕ ತೋರಿಸ್ಲಿಕ್ಕೆ ಹೋದಾಗ. ಆ ತರ ಅಲ್ಲ, ಇವತ್ತಿನವರೆಗೂ ಕೂಡ ಒಂದು 80% ಕೇಸಲ್ಲಿ ನವಾಂಶ ನೋಡೋದೇ ಇಲ್ಲ. 80% ಹೇಳ್ತೀನಿ. ಅದು ಮದ್ವೆಲಂತೂ ನವಾಂಶ ನೋಡಕ್ಕೆ ಹೋಗ್ತಾ ಇಲ್ಲ. ಸೊ ಅದು ನಾವೇನು ಮಾಡ್ಲಿಕ್ಕಾಗಲ್ಲ, ಅದು ಅವ್ರವರ ಕರ್ಮಫಲ. ಹಾಗಾಗಿ ಸೊ ಇವನ್ ಇವ್ರದ್ದು ಕೂಡ ನಮ್ಮ ದೇಶದ ಹೆಮ್ಮೆಯ ಅಥವಾ ನಮ್ಮ ಒಂದು ಪುಣ್ಯ ಅಂತಾನೆ ಹೇಳ್ಬಹುದು. ಆಕ್ಚುಲಿ ನಾವು ಇಲ್ಲಿ ಹುಟ್ಟಿರೋದು ಈ ದೇಶದಲ್ಲಿ, ಈ ಭೂಮಿಲಿ, ಈ ಮಣ್ಣಲ್ಲಿ. ಹಾಗೆ ಇಂತಹ ವ್ಯಕ್ತಿಗಳ ಒಂದು ಚರಿತ್ರೆನ ನಮ್ಮ ಮಕ್ಕಳಿಗೆ, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ನಾವು ಒಂದು ಡಾಕ್ಯುಮೆಂಟರಿ ಅಥವಾ ಒಂದು ಮೂವಿ ಈ ತರ ಮಾಡಿ ಇಡ್ಬೇಕು ಆಕ್ಚುಲಿ. ಸೊ ಇನ್ಸ್ಪಿರೇಷನ್ಗೋಸ್ಕರ. 0 ಇಂದ ಲೈಫ್ನ ಸ್ಟಾರ್ಟ್ ಮಾಡೋದು ಹೇಗೆ, 0 ಇಂದ ಹೀರೋ ಆಗೋದು ಹೇಗೆ, ಮತ್ತೆ ಯಾವ ಪರ್ಪಸ್ಗೋಸ್ಕರ. ತುಂಬಾ ಜನ ಹೇಳ್ತಾ ಇರ್ತೀರಲ್ವಾ, ನಾನು ಏನಕ್ಕೆ ಹುಟ್ಟಿದೀನಿ, ಕರ್ಮ ಅನ್ಭವಿಸ್ಲಿಕ್ಕೆ ಕೊಟ್ಟಿದ್ದೀನ, ಕಷ್ಟಪಡ್ಲಿಕ್ಕೆ ಕೊಟ್ಟಿದ್ದೀನ, ಅಥವಾ ಎಂಜಾಯ್ ಮಾಡಕ್ ಕೊಟ್ಟಿದ್ದೀನ, ಅಥವಾ ಏನೋ ಸಾಧನೆ ಮಾಡಕ್ ಕೊಟ್ಟಿದ್ದೀನ ಅಂತ ಹೇಳಿ. ಬನ್ನಿ, ಇದ್ರಲ್ಲಿ ಒಂದ್ 2 ಪಾಯಿಂಟ್ ಹೇಳ್ತೀನಿ, ನೀವು ಹೇಗೆ ತಗೊಂಡು ಹೋಗ್ತೀರಾ ನೋಡಿ. ಸೊ ಬನ್ನಿ, ಸರ್ದು ನಮ್ಮ ದೇಶದ ಪ್ರಧಾನಿ ಮಂತ್ರಿ ಅವ್ರದ್ದು ಲಗ್ನ ವೃಶ್ಚಿಕ ಲಗ್ನ, ಲಗ್ನದಲ್ಲೇ ಚಂದ್ರ ಇದ್ದಾರೆ. ಪೂರ್ತಿ ವಿಡಿಯೋ ನೋಡಿ, ಇದರಿಂದ ನಿಮಗೆ ಮಾಹಿತಿಗಳು ಸಿಗುತ್ತೆ. ಮತ್ತೆ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಕುಜ ಅಲ್ಲೇ ಇದ್ದಾರೆ. 4ನೇ ಮನೆ ಗುರು ರೆಟ್ರೋ. ಈಗ ಅರ್ಥ ಮಾಡ್ಕೋಬೇಕು, ಗುರು ರೆಟ್ರೋ ಇರೋರು ಯಾಕೆ ನಿಮ್ಗೆ ಗುರು ರೆಟ್ರೋ ಸಿಕ್ಕಿದೆ ಅಂತ ಹೇಳಿ. 5ನೇ ಮನೆ ರಾಹು. ತುಂಬಾ ಜನ ಏನ್ ಹೇಳ್ತಾರೆ, 5ನೇ ಮನೆ ರಾಹು ಇದ್ರೆ ಪ್ರೀತಿ ಪ್ರೇಮ ಪ್ರಳಯ ಈ ತರ ಹೇಳ್ತಾರೆ. ನಿಜ, 5ನೇ ಮನೆ ರಾಹು ಇದ್ರೆ ಪ್ರೀತಿ ಪ್ರೇಮ ಎಲ್ಲ ಬರುತ್ತೆ. ಯಾವಾಗ ಬರುತ್ತೆ, ಯಾವ ಏಜ್ಗೆ ಬರುತ್ತೆ, ಅದು ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಆವಾಗ ಬರುತ್ತೆ, ಎಲ್ಲ ಟೈಮಲ್ಲೂ ಬರಲ್ಲ. ನೆಕ್ಸ್ಟ್ ಶುಕ್ರ 10ನೇ ಮನೆ. ಯಾರ ಜೊತೆ? ಶನಿಯ ಜೊತೆ. ಶನಿ ಕಂಬಸ್ಟ್. ಇವರಿಗೆ ಕನ್ಯಾ ಮನೆಯಲ್ಲಿ ಸೂರ್ಯ, ಬುಧ ರೆಟ್ರೋ ಮತ್ತೆ ಕಂಬಸ್ಟು, ಕೇತು. ಯಾರ ಜಾತಕದಲ್ಲಿ ಬುಧ ಕೇತು ಇರುತ್ತೋ ಅವ್ರಿಗೆ ಶೈ ಅಂದ್ರೆ ನಾಚಿಕೆ ಸ್ವಭಾವ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಸೂರ್ಯನೂ ಇದ್ದಾರೆ, ಬುಧ ಸ್ವಂತ ಮನೆಯೇ ಇದ್ದಾರೆ, ಆದ್ರೆ ಕಂಬಸ್ಟು ರೆಟ್ರೋ ಆಗಿದ್ದಾರೆ, ಅದು ಬೇರೆ ವಿಚಾರ. ಸೊ ಹಾಗಾಗಿ ಆದರೆ ಇವ್ರಿಗೆ ಸೂರ್ಯ, ಇಲ್ಲಿ ಬರಿತೀನಿ ನೋಡಿ, ಸೂರ್ಯ, ಕುಜ, ಮಾರ್ಸ್, ನೆಕ್ಸ್ಟ್ ಮರ್ಕ್ಯುರಿ, ನೆಕ್ಸ್ಟ್ ಇನ್ಯಾರಿದ್ದಾರೆ, ಹಾ, ಈ 3 ಪ್ಲಾನೆಟ್ 00 ಡಿಗ್ರಿನ, ಇನ್ಕ್ಲೂಡಿಂಗ್ ಲಗ್ನ ಸೇರಿ. ಇದು 00, ಇದು 0035, ಇದು 047. ಅರ್ಥ ಆಯ್ತಾ? ಈಗ ಭಾವದ ಪ್ರಕಾರ ಹಿಂದೆ ಮನೆದು ಫಲನೂ ಕೊಡುತ್ತೆ, ಈ ಮನೆದು ಫಲನೂ ಕೊಡುತ್ತೆ. ಸೊ ಫಲ ಕೊಡ್ಲಿಕ್ಕೆ ನೀವು ಹೀಗೆ ತಗೋಬೇಕು. ಕ್ಲಿಯರಾ? ಎಸ್. ಬನ್ನಿ ನವಾಂಶಕ್ಕೆ ಹೋಗೋಣ. ಬನ್ನಿ ಈಗ. ಸೊ ಯಾಕೆ ಇಷ್ಟೊಂದು ನಿಮ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ,
ಮದ್ವೆ ವಿಚಾರದಲ್ಲಿ ಎಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀರಲ್ವಾ, ಎಲ್ಲ ಪ್ರಾಬ್ಲಮೆಟಿಕ್ ಮಾಡ್ಕೊಂಡು ಆಮೇಲೆ ರೆಮಿಡಿ ಕೊಡಿ ಅಂತ ಬರ್ತೀರಾ. ಸಮ್ ಕಾರ್ಮಿಕ್ ಕನೆಕ್ಷನ್ಸ್ನ ನೀವೇನು ಮಾಡ್ಲಿಕ್ಕಾಗಲ್ಲ, ಫೇಸ್ ಮಾಡಬೇಕು. ಇಲ್ಲಿ ಕುಜ ಇದ್ದಾರೆ, ಕರ್ಕಾಟಕ ಲಗ್ನ ಇವ್ರದ್ದು. ಎಲ್ಲಿ? ನವಾಂಶದಲ್ಲಿ, D9 ಅಲ್ಲಿ. ನೆಕ್ಸ್ಟ್ ಶುಕ್ರ ರಾಹು. ಶುಕ್ರ ರಾಹು ಹಣಕ್ಕೆ ಹೇಳಿ ಮಾಡಿಸಿದಂತಹ ಕಾಂಬಿನೇಷನ್ನು. ಶುಕ್ರ ರಾಹು, ಇದೇ ಶುಕ್ರ ರಾಹು ಸಿಂಹ ರಾಶಿಯಲ್ಲಿ ಬಿಟ್ಟು ಶುಕ್ರನ ಮನೆನೋ ಬುಧನ ಮನೆಗಳಿದ್ರೆ ಆಗ ಅಫೇರ್ ಕಾಂಬಿನೇಷನ್ ಅಥವಾ ಆತರ ಪರಿಸ್ಥಿತಿಗಳು ಹೆಚ್ಚು ಬರುತ್ತೆ. ಎಲ್ಲಾರ್ಗೂ ಆತರ ಕಾಂಬಿನೇಷನ್ ಇರೋರ್ಗೆ ಆತರ ಇರೋದಿಲ್ಲ. ನೆಕ್ಸ್ಟ್ ಗುರುಗ್ರಹರು ಸ್ಕಾರ್ಪಿಯೋ. ಅದಾದ ನಂತರ ಶನಿ ಧನುರ್ ಮನೇಲಿದ್ದಾರೆ. ಹಾಗೆ ಇವ್ರಿಗೆ ಶನಿ ಆತ್ಮಕಾರಕ ಕೂಡ. ತುಂಬಾ ಜನಕ್ಕೆ ಆತ್ಮಕಾರಕ ಶನಿ ಇರುತ್ತೆ. ನೆಕ್ಸ್ಟ್ ಅವರೆಲ್ಲರೂ ಸಮಾಜಕ್ಕೆ ಇಲ್ಲದೆ ಹೋಗ್ಲಿ, ಮನೆಗಾದ್ರೂ ಏನೋ ಒಂದು ಮಾಡೇ ಮಾಡಿರ್ತಾರೆ ಅವ್ರು, ಒಳ್ಳೆ ಕೆಲಸ. ನೆಕ್ಸ್ಟ್ ಕೇತು. ನ್ಯೂಮರಾಲಜಿ ಕ್ಲಾಸಲ್ಲಿ ತುಂಬಾ ಸಾರಿ ಹೇಳಿರ್ತೀನಿ, ಎನಿಥಿಂಗ್ ಎಂಡಿಂಗ್ ವಿತ್ ಝೀರೋ ಲೈಫ್ ವಿಲ್ ಬಿ ಝೀರೋ ಅಂತ ಹೇಳಿ. ಸೊ ಅದು ತುಂಬಾ ಸೆನ್ಸಿಟಿವ್ ವಿಚಾರ ಇರೋದ್ರಿಂದ ಇಲ್ಲಿಗೆ ನಾನು ಅದನ್ನ ಮುಂದೆ ಹೇಳ್ಕೊಂಡು ಹೋಗ್ತಿಲ್ಲ, ನ್ಯೂಮರಾಲಜಿ ಕ್ಲಾಸ್ ಟಾಪಿಕ್ನ. ಓಕೆ, ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ 0 ಇಂದ ಸ್ಕಾರ್ಪಿಯೋ ಲಗ್ನ. ನಾನು ಇನ್ನೊಂದು ಹೇಳಬೇಕು ನಿಮ್ಗೆ, ಯಾರ್ಯಾರು ವೃಶ್ಚಿಕ ಲಗ್ನದಲ್ಲಿದ್ದೀರಾ ನಿಮ್ಗೆ ಒಂದು ವರ ಅಂತ ಹೇಳಬಹುದು. ಯಾವ ವಿಚಾರವಾಗಿ? ಕಷ್ಟಕ್ಕೆ ಕೇರ್ ಆಫ್ ಅಡ್ರೆಸ್ಸೇ ಸ್ಕಾರ್ಪಿಯೋ, ಅಂದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು. ಅದರಲ್ಲೂ ಕಷ್ಟ ಬಂದು ಕಷ್ಟ ಇರುತ್ತೆ, ಮತ್ತೆ ಅದ್ರ ಜೊತೆಗೆ ಹಿಂದಿನ ಜನ್ಮದು ತುಂಬಾನೇ ತಗೊಂಡ್ ಬಂದಿರ್ತೀರಾ ನೀವು. ಹಿಂದಿನ ಜನ್ಮದು, ಪ್ರೀವಿಯಸ್ ಜನ್ಮದು ಪೆಂಡಿಂಗ್ ಕರ್ಮಸು ಹೆವಿ ತಗೊಂಡ್ ಬಂದಿರ್ತೀರಾ. ಹಾಗಾಗಿ 0 ಇಂದ ಲೈಫ್ ಸ್ಟಾರ್ಟ್ ಮಾಡಿ ಹೀರೋ ಹಾಕ್ತೀರಾ, ನಿಮ್ಮ ಕೇಪಬಿಲಿಟಿಗೆ ತಕ್ಕ ಹಾಗೆ. ಈಗ ಇವ್ರದ್ದು ತುಂಬಾನೇ ಕಾಂಬಿನೇಷನ್ಸ್ ಇರೋದ್ರಿಂದ ಹೀಗೆ ಆಗಿದೆ. ನೆಕ್ಸ್ಟ್ ಇನ್ನೊಂದು ವಿಚಾರ, ಇವ್ರು ಎಲ್ಲರೂ ಹೇಳ್ತಾರಲ್ಲ ಭಾಗ್ಯಾಧಿಪತಿ ಲಗ್ನದಲ್ಲಿ ಅಂತ. ಇಲ್ಲಿ ಚಂದ್ರ ನೀಚ ಅಲ್ವಾ, ಇದಕ್ಕೇನು ಉತ್ತರ ಕೊಡ್ತೀರಾ ಈಗ? ಲಗ್ನ, ಸೊ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಸೇಮ್ ಲಗ್ನ, 9ನೇ ಮನೆ ಅಧಿಪತಿ. ಹಾಗೆ ಈ ಲಗ್ನಕ್ಕೆ 9ನೇ ಮನೆ ಬಾಧಕ ಅಧಿಪತಿ ಕೂಡ ಅಲ್ವಾ. ಇದನ್ನೆಲ್ಲ ಈಗ ಈ ತರ ಎಕ್ಸ್ಪ್ಲೈನ್ ಮಾಡುವಾಗ ಯಾಕೆ ಈ ಪಾಯಿಂಟ್ಸ್ ನ ತಗೊಳ್ಳೋದಿಲ್ಲ? ಯಾಕೆ ಅಂತ ಹೇಳಿದ್ರೆ ಅರ್ಧಂಬರ್ಧ ಮಾಹಿತಿ ತಿಳ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಅದಕ್ಕೆ. ಸೊ ರಿಸರ್ಚ್ ಮಾಡ್ಬೇಕು, ಯಾವುದು ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಎನಿವೆ ಬನ್ನಿ, ಇವರಿಗೆ ಯಾರಿಗೆ? ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರಿಗೆ. ಸೊ ನೋಡಿ, ಮ್ಯಾನಿಫೆಸ್ಟೇಷನ್ ಅಂತ ಏನ್ ಹೇಳಿ ಲಕ್ಷ ಕೊಟ್ಟು 4 ಗಂಟೆಗೆ ಎದ್ದು ಮ್ಯಾನಿಫೆಸ್ಟ್ ಮಾಡ್ತೀರಾ, ಆದ್ರೂ ನಿಮ್ಗೆ ವರ್ಕ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ಕೆಲವೊಂದು ಜಾತಕಗಳಿಗೆ ಅವ್ರಿಗೆ ಅದು ಬೈ ಬರ್ತಲ್ಲೇ ಬಂದ್ಬಿಟ್ಟಿರುತ್ತೆ. ಸೊ ಇವರು ಕೂಡ ಮ್ಯಾನಿಫೆಸ್ಟೇಷನ್ ಅಲ್ಲಿ ನಂಬರ್ 1. ಇವ್ರು ಏನ್ ಅಂದ್ಕೋತಾರೋ ಅದನ್ನ ಮಾಡೋವರೆಗೂ ಬಿಡೋದಿಲ್ಲ. ಆದ್ರೆ ಅದನ್ನ ವೈಲೆಂಟ್ ಆಗಿ ತೋರ್ಸೋದಿಲ್ಲ. ಯಾಕೆ ಹೇಳಿ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ, D1 ಚಾರ್ಟ್ ಇಂದ D9 ಚಾರ್ಟ್ ಅಲ್ಲಿ ಕುಜ ಎಲ್ಲೋಗಿದ್ದಾರೆ? ನೀಚ. ಸೊ ಲಗ್ನಾಧಿಪತಿ D9 ಅಲ್ಲಿ ಮತ್ತೆ ಲಗ್ನದಲ್ಲೇ ಇದ್ದಾರೆ, ಆದ್ರೆ ಅದು ನೀಚ ಅವ್ರಿಗೆ. ಯಾರಿಗೆ? ಕುಜಗ್ರಹರಿಗೆ. ಹಾಗಾಗಿ ಅಗ್ರೆಷನ್ ಇರಲ್ಲ, ಆಕ್ಷನ್ ಕಮ್ಮಿ, ಸೈಲೆಂಟ್ ಆಗಿರ್ತಾರೆ. ಬಟ್ ಮೈಂಡ್ ವರ್ಕ್ ಹೆವಿ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಬುಧ ಯಾರ ಜೊತೆ ಎಲ್ಲಿ ಕೂತಿದ್ದಾರೆ ನೋಡಿ, ಹಾಗೆ ಇಲ್ಲಿ ಕೂಡ ಸ್ವಕ್ಷೇತ್ರದಲ್ಲೇ ಕೂತಿದ್ದಾರೆ. ಅದಕ್ಕೋಸ್ಕರ ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅವ್ರು ಒಂದು ಬರ್ಕೊಳ್ಳೋದಿಲ್ಲ. ನಿಜವಾಗ್ಲೂ ಮ್ಯಾನಿಫೆಸ್ಟೇಷನ್ ಮಾಡೋರು ಬುಕ್ ತಗೊಂಡು ಬರ್ಕೊಳ್ಳೋದಿಲ್ಲ. ಅವ್ರು ಏನ್ ಮಾಡ್ಬೇಕು ಅಂತ ಆಲ್ರೆಡಿ ಅವ್ರಿಗೆ ಮೈಂಡ್ ಅಲ್ಲಿ, ಸೊ ಪ್ರಾಜೆಕ್ಟ್ ಕ್ಲಿಯರ್ ಆಗಿ ಪ್ರಿಂಟ್ ಆಗಿರುತ್ತೆ. ಅವ್ರ ಆಕ್ಷನ್ ಮಾಡ್ಬೇಕು ಅಷ್ಟೇ. ಅದಕ್ಕೋಸ್ಕರ ಟೈಮ್ ಬರ್ಬೇಕು, ಟೈಮ್ ಬಂದಾಗ ಅವ್ರು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ. ಸೊ ಇದ್ರಲ್ಲಿ ಬೈ ಬರ್ತೆ ಸ್ಕಾರ್ಪಿಯೋ ಲಗ್ನದವ್ರಿಗೆ 120% ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಅವ್ರಿಗೆ ಮುಂದೆ ನಡೆಯೋದು ಸಿಂಪ್ಟಮ್ಸ್, ಈ 6 ಸೆನ್ಸ್ ಅಂತ ಏನ್ ಹೇಳ್ತೀರಾ, ಅವ್ರಿಗೆ ಆಲ್ರೆಡಿ ಅದು ಬಂದ್ಬಿಡುತ್ತೆ. ರಾಶಿಯವ್ರಿಗೂ ಬರುತ್ತೆ, ಲಗ್ನದವ್ರಿಗೂ ಬರುತ್ತೆ. ಜ್ಯೇಷ್ಠ ನಕ್ಷತ್ರ ಏನಾದ್ರು ಲಗ್ನ ರಾಶಿ ಇದ್ರೆ ಸ್ವಲ್ಪ ಕಡಿಮೆ. ಮತ್ತೆ ನೀವು 3 ನಕ್ಷತ್ರ ಇದೆ ಅಲ್ಲಿ. ನಿಮ್ಮ ಲಗ್ನ ಅಂದ್ರೆ ಇವರ ಲಗ್ನ ವಿಶಾಖ ನಕ್ಷತ್ರದಲ್ಲಿ ಇದೆ. ಸೊ ಹಾಗಾಗಿ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ ಗುರುವಿನ ನಕ್ಷತ್ರ ಮತ್ತೆ ಯೋಗಕಾರಕ ಕೂಡ ಇವ್ರಿಗೆ ಪಂಚಮಾಧಿಪತಿ ಅಲ್ವಾ. ಹಾಗೆ ಮಾರಕ ಸೈಡ್ ಗಿಡಿ, ಎಲ್ಲಾ ವಿಚಾರಕ್ಕೂ ಮಾರಕನ ತಗೋಬೇಡಿ. ಇನ್ನ ಓಲ್ಡ್ ಜನರೇಷನ್ ಅಲ್ಲೇ ಇರ್ಬೇಡಿ, ಮುಂದೆ ಬನ್ನಿ. ಸೊ ಹಾಗಾಗಿ ಇನ್ನು ಅನುರಾಧ ನಕ್ಷತ್ರದಲ್ಲಿ ಇರೋರ್ಗೆ ಸೊ ಹೆವಿ ಇರುತ್ತೆ. ಜ್ಯೇಷ್ಠ ನಕ್ಷತ್ರದಲ್ಲಿ ಇರೋರ್ಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಯಾಕೆಂತ ಹೇಳಿದ್ರೆ ಬುಧನ ಒಂದು ನಕ್ಷತ್ರ ಆಗಿರೋದ್ರಿಂದ ಆಲ್ರೆಡಿ ಪೈನ್ ಎಲ್ಲ ಮುಗಿಸಿ ಹ್ಯಾಪಿ ಮೂಮೆಂಟ್ಗೆ ಎಂಟ್ರಿ ಕೊಟ್ಟಿರ್ತಾರೆ ಅವರು. ಸೊ ಅದಕ್ಕೋಸ್ಕರ. ಇನ್ನು ಅನುರಾಧ ಅಂತೂ ಪೈನ್ ಹೆವಿ ತಿಂತಾ ಇರ್ತಾರೆ. ವಿಶಾಖ ಅಂತೂ ಪೈನ್ ಅಲ್ಲಿ ಆಲ್ರೆಡಿ ಬಿದ್ದು ಎದ್ದೇಳ್ತಾ ಇರ್ತಾರೆ. ಸೊ ಹಾಗಾಗಿ ಸೊ ಇದಿಷ್ಟು ವಿಚಾರಗಳು. 0 ಲಗ್ನ ಇದೆ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದ ಮೋಸ್ಟ್ ಪವರ್ಫುಲ್ ಅಂತಾನೆ ತಗೊಳ್ಳಿ.
ದ ಮೋಸ್ಟ್ ಪವರ್ಫುಲ್ ವಿತಿನ್ 5 ಡಿಗ್ರಿ ಎರಡು ಮನೆ ತಗೊಂಡಾಗ ಹಿಂದಿನ ಮನೆದು ಫಲ ಇರುತ್ತೆ, ಈ ಮನೆದು ಫಲನೂ ಇರುತ್ತೆ. ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ನಿಮಗೂ ನಿಮ್ಮ ಮಕ್ಕಳಿಗೂ ಯಾರಿಗಾದ್ರೂ ಇತ್ತು 0 ಡಿಗ್ರಿ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಎಸ್. ಎರಡನೇ ವಿಚಾರ, ಯಾಕೆ ಇವರು ಸಮಾಜಕ್ಕೆ ಮಾಡ್ಬೇಕಾಯ್ತು? ಅವ್ರ ಮನೆಗ್ ಮಾತ್ರ ಮಾಡ್ಕೊಂಡು ಸುಮ್ನೆ ಇರ್ಬೇಕಾಗಿತ್ತಲ್ಲ. ಸಮಾಜಕ್ಕೆ ಯಾಕೆ ಮಾಡ್ಬೇಕಾಯ್ತು? ದೇಶಕ್ಕೆ ಯಾಕೆ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ, 4ನೇ ಮನೆ ಗುರು ಉಚ್ಚ ಸ್ಥಿತಿಯಲ್ಲಿ ಇದ್ದಾರೆ. ಹೌದು, ರೆಟ್ರೋಗ್ರೇಡ್ ಇದ್ದಾರೆ. ಅದರರ್ಥ ಪ್ರೀವಿಯಸ್ ಪೆಂಡಿಂಗ್ ಕರ್ಮ ಏನ್ ತಗೊಂಡ್ ಬಂದಿದ್ದಾರೆ ಅದು ನ್ಯಾಚುರಲ್ 11th ಹೌಸ್ ಆಗಿರೋದ್ರಿಂದ ಪಬ್ಲಿಕ್ಕಿಗೆ ಸೇವೆ ಮಾಡಬೇಕು. ಯಾವ ರೀತಿ ಸೇವೆ ಮಾಡಬೇಕು? 4ನೇ ಮನೆ ಗುರು ಏನು? ಮನೇನ ಹಾಳು ಮಾಡುತ್ತೆ. ಕೂತ್ಕೊಂಡಿರೋ ಮನೇನ ಹಾಳು ಮಾಡುತ್ತೆ. ಅಂದ್ರೆ ಇವರಿಗೆ ತಾಯಿ ಪ್ರೀತಿ ಕಡಿಮೆ ಆಗಿರಬಹುದು ಅಥವಾ ಇವರ ಹ್ಯಾಪಿನೆಸ್ ಕಡಿಮೆ ಆಗಿರಬಹುದು. ಬಟ್ ನೋಡು ಮನೇನ ಉದ್ಧಾರ ಮಾಡುತ್ತೆ. ಅದ್ ನಿಮ್ಗೂ ಗೊತ್ತಿರೋ ವಿಚಾರ. ಹಾಗಾಗಿ 4ನೇ ಮನೆ ಯಾರ್ಯಾರ ಗುರು ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಇವರು ಹುಟ್ಟಿರೋದು ಏನಾದ್ರೂ ಒಂದು ಸಮಾಜಕ್ಕೋಸ್ಕರ ಅಥವಾ ಕುಟುಂಬಕ್ಕೆ ತ್ಯಾಗನೇ ಮಾಡ್ಕೊಂಡೇ ಬಂದಿರ್ತಾರೆ ಇಲ್ಲಿವರೆಗೂ. ಬಟ್ ಮನೆ ಮಾತ್ರ ತುಂಬಾ ದೊಡ್ಡ ಮನೆ ಇರುತ್ತೆ, ಅದಂತೂ ಫಿಕ್ಸು. ರೆಟ್ರೋಗ್ರೇಡ್ ಆದಾಗ ಯಾವ್ದೇ ಪ್ಲಾನೆಟ್ ರೆಟ್ರೋಗ್ರೇಡ್ ಆದಾಗ ಪೆಂಡಿಂಗ್ ಕರ್ಮ ಜಾಸ್ತಿ ಅಂತ ಹೇಳಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಳು ಟಿವಿ ನೋಡ್ತಾ ಇರ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಹೋಮ್ ವರ್ಕ್ ಮಾಡ್ಲಿಲ್ಲ, ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆಸ್ ಅ ಪೇರೆಂಟ್ಸ್ ನೀವೇನ್ ಮಾಡ್ತೀರಾ? ಒಬ್ರು ತಲೆ ಮೇಲೆ ತಟ್ಟಿ ಹೇಳ್ತೀರಾ, ಒಬ್ರು ನಿಧಾನಕ್ಕೆ ಹೇಳ್ತೀರಾ, ಒಬ್ರು ಎಮೋಷನಲ್ ಆಗಿ ಡ್ರಾಮಾ ಮಾಡ್ತೀರಾ, ಒಬ್ರು ಆಸೆ ತೋರಿಸ್ತೀರಾ. ಫಾರ್ ಎಕ್ಸಾಂಪಲ್ ಕುಜ ಇತ್ತು ಅಂತ ಅನ್ಕೊಳ್ಳೋಣ ನಿಮ್ಮ 4th ಹೌಸ್ ಅಲ್ಲಿ. ಯಾರಿಗೆ ಮಕ್ಕಳಿಗೆ 4th ಹೌಸ್ ಅಲ್ಲಿ ಕುಜ ಇತ್ತು ಅಂತ ಅನ್ಕೊಳ್ಳೋಣ. ಅವರ ಮದರ್ ಫಾದರ್ ಜೋರ್ ವಾಯ್ಸ್ ಅಲ್ಲಿ ಹೇಳ್ತಾರೆ, ಹೆದರ್ಸೋ ತರ, ಹೋಗ್ ಮಾಡ್ತೀಯಾ ಇಲ್ವಾ ಹೋಮ್ವರ್ಕ್, ಆ ತರ ಹೇಳ್ತಾರೆ. ಬುಧ ಇತ್ತು ಅಂತ ಅನ್ಕೊಳ್ಳಿ, ಕಾಮಿಡಿ ತರ ಹೇಳ್ತಾರೆ, ಹೋಗಿ ಮುಗಿಸ್ಬಿಡು ಹೋಮ್ವರ್ಕ್, 5 ನಿಮಿಷ ನಿಮ್ಗೆ ಚಾಕ್ಲೇಟ್ ಕೊಡಿಸ್ತೀನಿ, ಈ ತರ ಹೇಳ್ತಾರೆ. ಸೊ ಅದೇ ಸೂರ್ಯ ಇತ್ತು ಅಂತ ಹೇಳಿದ್ರೆ ಕಣ್ ಗುಡ್ಡೆ ಬಿಡಕ್ಕೆ ಶುರು ಮಾಡ್ತಾರೆ. ಅವಾಗ ಮಕ್ಕಳು ಎದ್ದೋಗಿ ಹೋಮ್ವರ್ಕ್ ಮುಗಿಸ್ತಾರೆ. ಚಂದ್ರ ಇತ್ತು ಅಂತ ಹೇಳಿದ್ರೆ ಎಮೋಷನ್. ಸೊ ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗಳು ಓದ್ತಿಲ್ಲ ಅಂತ ಎಲ್ಲಾರು ನನ್ಗೆ ಹೇಳ್ತಾರೆ. ಈ ತರ ಅಂದ ತಕ್ಷಣ ಮಗು ಎದ್ದೋಗ್ಬಿಡುತ್ತೆ ಓದಕ್ಕೆ. ಈ ತರ. ಸೊ ಹಾಗೇನೆ ಇವ್ರಿಗೂ ಕೂಡ 4th ಹೌಸ್ ಗುರು ಎಕ್ಸಾಲ್ಟೇಷನ್ ಪ್ಲೇಸ್, ನ್ಯಾಚುರಲ್ 4th ಹೌಸ್ ಅಲ್ಲಿ. ಅದ್ರ ಜೊತೆಗೆ ರೆಟ್ರೋಗ್ರೇಡ್ ಅಂದ್ರೆ ಹ್ಯೂಜ್ ಕರ್ಮ. ಓಕೆ, ಈ ಜನ್ಮದಲ್ಲಿ ಇವ್ರು ಮಾಡಕ್ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಮತ್ತೆ ಮಾಡ್ಲೇಬೇಕು. ಸೊ ಹಾಗಾಗಿ ಅವ್ರು ಆಲ್ರೆಡಿ 90% ಅಂತೂ ಕ್ಲಿಯರ್ ಮಾಡಿದ್ದಾರೆ. ಅಂಡ್ ಇವ್ರಿಗೆ ಮ್ಯಾನಿಫೆಸ್ಟೇಷನ್ ಜಾತಕದಲ್ಲೇ ಇದೆ, ನವಾಂಶದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇರೋದ್ರಿಂದ ಇವ್ರು ಅಂದುಕೊಂಡಿದ್ದು ಮಾಡ್ತಾರೆ. ಅಂಡ್ ಇನ್ನೊಂದು ವಿಚಾರ, ಅವ್ರಿಗೆ ಅವ್ರ ಲೈಫ್ ನೆಕ್ಸ್ಟ್ ಲೈಫ್ ಏನಿದೆ ಅಲ್ಲ ಆ ವಿಚಾರ ಕೂಡ ಗೊತ್ತು. ಸೊ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ತರ ಜಾತಕಗಳು ಅಥವಾ ಈ ತರ ಪಾದಗಳು ಅಥವಾ D10 ಅಲ್ಲೂ ಕೂಡ ಅವ್ರಿಗೆ ಕರ್ಕಾಟಕ ಲಗ್ನನೇ ಬಂದಿದೆ. ಕರ್ಕಾಟಕ ಲಗ್ನ ಅಂದ್ರೆ ಏನು? ನ್ಯಾಚುರಲ್ 4th ಹೌಸ್. 4th ಹೌಸ್ ಅಂದ್ರೆ ಏನು? ಮದರ್ ಲ್ಯಾಂಡ್, ಸೊಸೈಟಿ. ಸೊ ಇದಕ್ಕೆ ಬರುತ್ತೆ. ಗವರ್ಮೆಂಟ್ ಕೂಡ 4th ಹೌಸೇ ಬರುತ್ತೆ. ಹಾಗಾಗಿ ಪೆಂಡಿಂಗ್ ಇರುತ್ತೆ, ಪ್ರೀವಿಯಸ್ ಇಂದ ಮುಗಿಸ್ಕೊಂಡ್ ಬಂದಿಲ್ಲ ಅಂದ್ರೆ ಮುಗಿಸ್ಕೊಂಡ್ ಬಂದಿದ್ರು ಇನ್ನೂ ಸ್ವಲ್ಪ ಪೆಂಡಿಂಗ್ ಇರುತ್ತಲ್ಲ, ಈಗ ಅವರು ಮುಗಿಸಿದ್ದಾರೆ. ಕ್ಲಿಯರ್? ನೆಕ್ಸ್ಟ್, 4th ಹೌಸ್ ಗುರು ಇಸ್ ಗುಡ್. ಬಟ್ ರೆಟ್ರೋಗ್ರೇಡ್ ಗುರು ಆದಾಗ ಏನಾಗುತ್ತೆ? ಏನೇ ಮಾಡಿದ್ರು ರಿಪೀಟ್ ಮಾಡ್ಬೇಕು. ಓದೋ ವಿಚಾರದಲ್ಲಾಗಿರಬಹುದು, ಮನೆ ವಿಚಾರದಲ್ಲಾಗಿರಬಹುದು, ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಮದುವೆ ವಿಚಾರದಲ್ಲಾಗಿರಬಹುದು, ಮಕ್ಕಳ ವಿಚಾರದಲ್ಲ ಆಗಿರಬಹುದು. ಸೊ ಇವತ್ತಿಗೂ ಕೂಡ ಅವ್ರಿಗೆ ಖುಷಿ ಇಲ್ಲ. ಸೊ ನಮ್ಮ ದೇಶಕ್ಕೆ ಇನ್ನೂ ಏನೋ ಮಾಡ್ಬೇಕು ಅನ್ನೋದು ಆ ಒಂದು 4th ಹೌಸ್ ಚೆಸ್ಟ್ ಅಥವಾ ಹಾರ್ಟ್ ಅಂತ ಏನ್ ಹೇಳ್ತೀವಿ, ಆ ಒಂದು ಮನಸ್ಸಿಗೆ ನೆಮ್ಮದಿ ಇಲ್ಲ ಅವ್ರಿಗೆ ಇವತ್ತಿಗೂ. ಇಷ್ಟು ಸಾಧನೆ ಮಾಡಿದ್ರೂನು ಅವ್ರದ್ದು ಇನ್ನೂ ಒಂದಷ್ಟು ಸಂಕಲ್ಪಗಳು ಪೆಂಡಿಂಗ್ ಇವೆ. ಅದರ ಕಡೆ ಅವರ ಗಮನ ಇದೆ. ಸೊ ಅವ್ರ ಗುರು ರೆಟ್ರೋಗ್ರೇಡ್ ಆದ್ರೆ ಜಾತಕದಲ್ಲಿ ಅವ್ರಿಗೆ ನೆಮ್ಮದಿ ಇರೋದಿಲ್ಲ. ಅವ್ರ ಹತ್ರ ಎಷ್ಟೇ ಕೋಟಿ ಇರ್ಲಿ, ಬರೀ ದುಡ್ಡಲ್ಲ, ಎಲ್ಲಾ ವಿಚಾರದಲ್ಲೂ. ಓಕೆ. ಸೊ ಈಗ ಏಜಸ್ ಆಕ್ಟಿವೇಶನ್ ಕ್ಲಾಸ್ ಅಲ್ಲಿ ಈ ಚಾರ್ಟ್ ಎಕ್ಸಾಂಪಲ್ಗೆ ತಗೋಬೇಕಾಗಿತ್ತು, ಅಲ್ಲಿ ಟೈಮ್ ಇರ್ಲಿಲ್ಲ. ಹಾಗಾಗಿ ಇಲ್ಲಿ ನೋಡಿ, 17/9/1950. ಇನ್ನ ನೆಕ್ಸ್ಟ್ ಆಲ್ರೆಡಿ ಮೊನ್ನೆ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಬರ್ಡೇ ಆಗಿದೆ ಇವ್ರದ್ದು. ಈಗ 75 ವರ್ಷಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ಇವ್ರಿಗೆ ತೊಂದರೆ ಇದೆ ಅಂತ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ 75ನೇ ವರ್ಷ ಅಂದ್ರೆ ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ವರೆಗೂ ಬ್ಯಾಡ್ ಇದೆ. 76ನೇ ವರ್ಷ ಬ್ಯಾಡ್ ಇದೆ. ನೆಕ್ಸ್ಟ್ 78ನೇ ವರ್ಷ ಬ್ಯಾಡ್ ಇದೆ. ಈ 3 ವರ್ಷಗಳಿದೆ ಅಲ್ವಾ, ಇದೇನೆ ಯಾವ ವಯಸ್ಸಲ್ಲಿ ತೊಂದರೆ ಆಗುತ್ತೆ, ಯಾವ ವಯಸ್ಸಲ್ಲಿ ನಾವು ಅಲರ್ಟ್ ಆಗಿರ್ಬೇಕು. ತೊಂದರೆ ಅಂದ್ರೆ ಯಾವ ರೀತಿ ಹೆಲ್ತ್ ಆಗಿರಬಹುದು, ವೆಲ್ತ್ ಆಗಿರಬಹುದು. ಇವರು ದೇಶದ ಮಟ್ಟಿಗೆ ಇರೋದ್ರಿಂದ ನಾವು ದೇಶದ ಲೆವೆಲ್ ಅಲ್ಲಿ ತಗೋತೀವಿ. ಈಗ ನಾರ್ಮಲ್ ಪರ್ಸನ್ ನೀವುಗಳು ಅಂತ ತಿಳ್ಕೊಳ್ಳಿ, ಒಂದ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ. ಈ ಏಜ್ ಅಲ್ಲಿ ಸಡನ್ ಆಗಿ ಗ್ರಾಫ್ ಕೆಳಗಡೆ ಹೋಗ್ತಾ ಇದೆ, ಅಥವಾ ಈ ಏಜ್ ಅಲ್ಲಿ ಸಡನ್ ಆಗಿ ಯಾರೋ ಬರ್ತಾರೆ, ಒಂದ್ 20-30 ಲಕ್ಷ ನಿಮ್ಮ ಹತ್ರ ತಗೊಂಡು ಹೋಗ್ತಾರೆ. 20-30 ಆದ್ರೆ ಓಕೆ, ಕೋಟಿ ಕೊಟ್ಲೆ
ಲಾಸ್ ಮಾಡ್ಕೊಂಡಿರೋರು ಇದ್ದಾರೆ. ಸೊ ಈ ಏಜ್ ಅಲ್ಲಿ ಹೆಲ್ತ್ ನೋಡ್ಕೋಬೇಕು. ಆಕ್ಸಿಡೆಂಟ್ಗಳಾಗಿರಬಹುದು. ಬ್ಯಾಡ್ ಅಂದ್ರೆ ಬ್ಯಾಡ್ ಅಷ್ಟೇನೆ. ಯಾವ ಕಡೆಯಿಂದ ಅಷ್ಟ ದಿಕ್ಕುಗಳಲ್ಲಿ ಯಾವ ದಿಕ್ಕಿಂದ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಸೊ ಈಗ ಅವ್ರಿಗೆ 75 ವಯಸ್ಸು ಡೇಂಜರ್ ಇದೆ, 76 ವಯಸ್ಸು ಮತ್ತೆ 78 ವಯಸ್ಸು ಸ್ವಲ್ಪ ಕಂಟಕದ ಸಮಯ ಅಂತ ತಗೋಬಹುದು. ಯಾವ ವಿಚಾರದಲ್ಲಿ? ಸೊ ಜನಗಳ ಅಭಿಪ್ರಾಯದ ವಿಚಾರದಲ್ಲಾಗಿರಬಹುದು, ಆರೋಗ್ಯದ ವಿಚಾರದಲ್ಲಿ. ನಾನು ಅಗೈನ್ ಈ ಹಿಂದೆ ಒಂದು ಲೈನ್ ಹೇಳ್ದೆ, ಮುಂದಿನ ನೆಕ್ಸ್ಟ್ ಲೈಫ್ ಕೂಡ ಅವ್ರಿಗೆ ಗೊತ್ತು. ಬಿಕಾಸ್ ಅವ್ರಿಗೆ ಬೈ ಬರ್ತೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಅಂಡ್ ತುಂಬಾನೇ ಸ್ಪಿರಿಚುಯಾಲಿಟಿನಲ್ಲಿ ಇರೋದ್ರಿಂದ ಹಿ ನೋ ಎವ್ರಿಥಿಂಗ್. ಸೊ ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಹಾಗಾಗಿ ಸೊ ಮುಂದೆ ಆಗುವಂತಹ, ಅದೇ ಹೇಳಿದ್ನಲ್ವಾ, ಈ ಬಾರಿ ಕೂಡ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಮತ್ತೆ ಹುಡ್ತಾರೆ, ಮತ್ತೆ ಅವ್ರದ್ದು ಕರ್ಮಗಳನ್ನ ಮುಗಿಸ್ತಾರೆ, ಈ ತರ. ಸೊ ಹಾಗಾಗಿನೇ ರಿಪೀಟ್ ಆಗ್ತಾ ಇರುತ್ತೆ ಸೈಕಲ್. ಸೊ ಬಟ್ ಏನೇ ಆದ್ರೂ ಸೊ ಈ 3 ವರ್ಷ ಫೇವರಬಲ್ ಇಲ್ಲದೆ ಇರೋದ್ರಿಂದ ಸೊ ನಾವೆಲ್ಲರೂ ಪ್ರೇ ಮಾಡೋಣ. ಯಾವುದೇ ಘಟನೆ ಆಗಿರಬಹುದು, ಅವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಆಗಿರಬಹುದು, ಸೊ ದೇಶದ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ಆಗಿರಬಹುದು, ಪ್ರತಿಯೊಂದು ನಾವು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮದುವೆ ಯಾಕೆ ಇವ್ರಿಗೆ ಸಕ್ಸಸ್ ಆಗ್ಲಿಲ್ಲ? ನಾನು ತುಂಬಾ ಸರಿ ಹೇಳಿದ್ದೀನಿ. ಯಾರಿಗೆ ಅಂತ ಹೇಳಿದ್ರೆ ಕ್ಲಾಸಲ್ಲಿ ಆಗಿರಬಹುದು, ನನ್ನ ಕ್ಲೈಂಟ್ಸ್ಗೆ. 10ನೇ ಮನೆ ಶುಕ್ರ ಹೋಗಿ ಚೆಕ್ ಮಾಡ್ಕೊಳ್ಳಿ. 10ನೇ ಮನೆ ಶುಕ್ರ ಅಷ್ಟು ಈಸಿಯಾಗಿ ನಿಮಗೆ ಒಳ್ಳೆ ಪಾರ್ಟ್ನರ್ ಅಥವಾ ನಿಮ್ಗೆ ಹ್ಯಾಪಿನೆಸ್ ಕೊಡುವಂತಹ ಪಾರ್ಟ್ನರ್ ಸಿಗೋದಿಲ್ಲ. ಕಾರ್ಮಿಕ್ ಕನೆಕ್ಷನ್ ಇರುವಂತಹ ಪಾರ್ಟ್ನರ್ ಸಿಗ್ತಾರೆ. ಹಾಗೆ 10ನೇ ಮನೆ ಶುಕ್ರ ಯಾವಾಗ್ಲೂ ಲೇಟ್ ಮ್ಯಾರೇಜೇ ಕೊಡೋದು. ತುಂಬಾ ಜನ ಏನ್ ಮಾಡ್ತಾರೆ, ಶುಕ್ರ ಶನಿ ಜೊತೆ ಇದೆ ಅದಕ್ಕೆ ಲೇಟ್ ಆಗೋಯ್ತು, ಅದಕ್ಕೆ ಲೇಟ್ ಆಗ್ಲಿಲ್ಲ ಮದ್ವೆ. ಡೆಪಾಸಿಟರ್ ವೆಲ್ಲೆ ಪ್ಲೇಸ್ ಅಲ್ಲಿ ಇದಾರೆ ತಾನೆ, ಅದಕ್ಕೆ ಮದ್ವೆ ಲೇಟ್ ಆಗ್ಲಿಲ್ಲ, ಅದಕ್ಕೋಸ್ಕರ. ಅಂಡ್ ಎರಡನೇದು, ವೃಶ್ಚಿಕ ಲಗ್ನಕ್ಕೆ 8ನೇ ಮನೆ ಅಧಿಪತಿನೂ ಬುಧನೇ, 11ನೇ ಮನೆ ಅಧಿಪತಿನೂ ಬುಧನೇ. ಬುಧ ರೆಸ್ಟ್ರೋ ಮತ್ತೆ ಕಂಬಸ್ಟ್ ಇಲ್ಲಿ, ಮತ್ ಕೇತು ಜೊತೆ ಕೂತಿದ್ದಾನೆ. ಸೊ ಡೆಫಿನೆಟ್ಲಿ ಅರ್ಲಿ ಏಜ್ ಅಲ್ಲಿ ಅವ್ರು ಎಷ್ಟು ಸ್ಟ್ರಗಲ್ ಪಟ್ರು. ವೃಶ್ಚಿಕ ಲಗ್ನ ಅಂದ್ರೆ ಸ್ಟ್ರಗಲ್, ಇನ್ ಮುಗೀತು, ಅದನ್ನ ಹೇಳೋ ಅವಶ್ಯಕತೆನೇ ಇಲ್ಲ. ಡೆತ್ ಲೈಕ್ ಸಿಚುಯೇಷನ್, ಪ್ರತಿದಿನ ಸಾವು. ಒಂದೇ ದಿನ ಸಾವಿಲ್ಲ, ಪ್ರತಿದಿನ ಸಾವು. ಎಲ್ಲಿ ತನಕ? ಅವರ ವಯಸ್ಸು 28ರಲ್ಲಿ ಒಂದು ಬ್ರೇಕ್ ಸಿಗುತ್ತೆ, 33ರಲ್ಲಿ ಒಂದು ಬ್ರೇಕ್ ಸಿಗುತ್ತೆ ಈ ಏಜ್. ಅಂಡ್ 36 ಆದ್ಮೇಲೆ ಸೊ ಗ್ರಾಫ್ ಮೇಲೆ ಹೋಗುತ್ತೆ. ಡಿಪೆಂಡಿಂಗ್ ಆನ್ ಇಂಡಿವಿಜುವಲ್ಸ್. ವೃಶ್ಚಿಕ ಲಗ್ನದವ್ರು ಲಕ್ಷಾಂತರ ಜನ ಇರ್ತೀವಿ, ಎಲ್ಲಾರ್ಗು ಹಾಗೆ ಇರೋದಿಲ್ಲ. ಡಿಪೆಂಡಿಂಗ್ ಆನ್ ದೇರ್ ಚಾರ್ಟ್. ಸೊ ಇಲ್ಲಿ ಏನಾದ್ರು ಫೇವರಬಲ್ ಇಲ್ಲ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಸ್ವಲ್ಪ ಡಿಲೇ, ಹೆವಿ ಡಿಲೇ ಆಗುತ್ತೆ. ಸೊ ಹಾಗಾಗಿ. ಅಂಡ್ ಎರಡನೇ ವಿಚಾರ, ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಲಗ್ನದಲ್ಲೇ ಕುಜ, ಅವನು 6ನೇ ಮನೆ ಅಧಿಪತಿ ಕೂಡನು. ಸೊ ಹಾಗಾಗಿ 6ನೇ ಮನೆ ಅಂದ್ರೆ ಏನು? ಋಣ, ರೋಗ, ಶತ್ರುಗಳು. ಹುಟ್ಟಿದಾಗಿಂದನೂ ಅವ್ರಿಗೆ ಲಿಟಿಗೇಷನ್ಸ್ ಅಲ್ಲೇ ಬಂದಿದ್ದಾರೆ. ಲಿಟಿಗೇಷನ್ಸ್ ಮೀನ್ಸ್ ತುಂಬಾ ಕೋರ್ಟು ಕೇಸುಗಳು ಇವೆಲ್ಲ ಇದ್ದೇ ಇರುತ್ತೆ. ಪೊಲಿಟಿಷಿಯನ್ ಅಂದ್ಮೇಲೆ ಕಾಮನ್ ಅಲ್ವಾ? ಹಾಗಾಗಿ. ಇನ್ನೊಂದು ವಿಚಾರ ಗಮನಿಸಿ, ಚಾರ್ಟ್ ಅಲ್ಲಿ ಮದ್ವೆ ವಿಚಾರ ತಗೊಂಡೆ ಅಲ್ವಾ, ಒಂದು ಶುಕ್ರ ಡ್ಯಾಮೇಜ್. ಈ ಕಡೆ ಬನ್ನಿ, ನವಾಂಶದಲ್ಲೂ ಶುಕ್ರ ಡ್ಯಾಮೇಜ್. ಅಂದ್ರೆ ಶುಕ್ರನ ಅಂಶ ಅಥವಾ ಶುಕ್ರನಿಂದ ಬರುವಂತಹ ಪೂರ್ತಿ ಫಲಗಳು ಇಲ್ಲ. ಅಂಡ್ ಎರಡನೇದು, ನವಾಂಶದಲ್ಲಿ ಸಪ್ತಮದಲ್ಲಿ ಯಾರಿದ್ದಾರೆ? ಸೂರ್ಯ ಮತ್ತೆ ಬುಧ. ಲಗ್ನದಲ್ಲಿ ಕುಜ. ಹೌದು, ಲಗ್ನದಲ್ಲಿ ಕುಜ ಗುಡ್, ಬಟ್ ಅವನು ನೀಚ ಕುಜ. ಸೊ ಈ ತರ ಜಾತಕಗಳು ಒಂದ್ 20-25 ವಯಸ್ಸಿನವ್ರದ್ದು ಯಾರ್ದಾದ್ರು ಇದ್ರೆ ಅವ್ರಿಗೆ ಮದುವೆಗೆ ಅಥವಾ ಮದುವೆ ಜೀವನಕ್ಕೆ ತೊಂದರೆ ಆಗುತ್ತೆ. ಅಂದ್ರೆ ಇನ್ಪುಟೆನ್ಸಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಮರ್ಕಿರಿ ಎಲ್ಲೆಲ್ಲ ಆಕ್ಟಿವೇಟ್ ಆಗಿರುತ್ತೋ ಅಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ನ್ಯಾಚುರಲ್ 6th ಹೌಸ್. ಕನ್ಯಾ ಮನೆ ನ್ಯಾಚುರಲ್ 6th ಹೌಸ್ ಅಲ್ವಾ? ಅದರರ್ಥ ಹುಟ್ಟಿದಾಗಿಂದನೂ ಸೊ ಫೈಟಿಂಗ್ಸ್, ಪ್ರಾಬ್ಲಮ್ ಸಾಲ್ವರ್. ಸೊ ಅದಾದ ನಂತರ ಹಾರ್ಡ್ ವರ್ಕ್. ದಿನನಿತ್ಯ ಏನಾದ್ರೂ ಒಂದು ಇದ್ದೇ ಇತ್ತು. ಇನ್ನು ಪೊಲಿಟಿಷಿಯನ್ ಅಂದ್ರೆ ದಿನ ಬೆಳಗ್ಗೆ ಆದ್ರೆ ಟೆನ್ಷನ್ ಅಲ್ಲೇ ಇರ್ತಾರೆ. ಹಾಗಾಗಿ ಸೊ ಇಲ್ಲಿ ಕೂಡ ಬುಧನ ಅಂಶ ಜಾಸ್ತಿ ಇದೆ ಅವ್ರ ಹತ್ರ. ಇವನ್ ನಿಮ್ ಚಾರ್ಟ್ ಅಲ್ಲೂ ನೀವು ಗಮನಿಸ್ಕೊಳ್ಳಿ, ಯಾವ ಮನೇಲಿ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಸೂರ್ಯನ ಮನೇಲಿ ತುಂಬಾ ಗ್ರಹಗಳಿದ್ರೆ ಸನ್ ಕ್ವಾಲಿಟೀಸ್ ಹೆವಿ ಬಂದೇ ಬರುತ್ತೆ. ಎನರ್ಜಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ ಅಲ್ವಾ ನವಾಂಶಕ್ಕೆ. ಬಟ್ ನವಾಂಶ ಚಾರ್ಟ್ ಬಂದು ಫ್ರೂಟ್, ಅಂದ್ರೆ ನಮ್ಗೇನು ಫ್ರೂಟ್ ಸಿಗುತ್ತಲ್ವಾ ರಿಸಲ್ಟ್. ಹಾಗಾಗಿ ಇಲ್ಲಿ ನೋಡಿ, ನವಾಂಶದಲ್ಲಿ ಗುರು ವೃಶ್ಚಿಕ ಮನೆಯಲ್ಲಿ ಇದ್ದಾರೆ, ಅಂದ್ರೆ ನ್ಯಾಚುರಲ್ 8th ಹೌಸ್ ಅಲ್ಲಿ. ಸೊ ಹಾಗಾಗಿ ಗುರು ಯಾರಿಗೆ ಕಾರಕ? ಮಕ್ಕಳಿಗೆ ಕಾರಕ, ಖುಷಿಗೆ ಕಾರಕ, ಲಕ್ಗೆ ಕಾರಕ, ಪ್ರಾಸ್ಪರಿಟಿಗೆ ಕಾರಕ. ಇದೆಲ್ಲವೂ ಅವ್ರಿಗೆ ಲೇಟ್ ಆಗಿ ಸಿಕ್ಕಿರೋದು. ಎಲ್ಲಿ 36 ದಾಟಿದ್ದಾರೆ, ಬ್ರೇಕ್ ಥ್ರೂ ಇಲ್ಲಿ ಬಂದಿರುತ್ತೆ. ಅವರ ಒಂದು ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೋಸ್ಕರನೇ ಹೇಳೋದು, ನವಾಂಶ ತುಂಬಾ ಮುಖ್ಯ, ಫ್ರೂಟ್. ಹಾಗೆ ನವಾಂಶದಲ್ಲೂ ಕೂಡ ಬುಧ 7ನೇ ಮನೆಯಲ್ಲಿ ಇದ್ದಾರೆ. ಸೊ ಇಲ್ಲಿ ಮಾತ್ರ ನೋಡ್ಬಿಟ್ಟು 7th ಲಾರ್ಡ್ ಎಲ್ಲಿದ್ದಾರೆ? 10th ಅಲ್ಲಿ. ಇವತ್ತು ಶನಿ ಜೊತೆ ಇದ್ದಾರೆ, ಶನಿಗೊಂದು ರೆಮಿಡಿ ಮಾಡ್ಬಿಡಿ, ಶನಿ ಆಲ್ರೆಡಿ ಕಂಬಸ್ಟ್ ಇದ್ದಾರೆ, ಆ ತರ ಬರೋದಿಲ್ಲ ಅಲ್ಲಿ. ಗುರು ನೋಡ್ತಾ ಇದಾರಲ್ಲ, ಮತ್ತೆ ಯಾಕೆ ಮದ್ವೆ ಜೀವನ ಸಕ್ಸಸ್ ಆಗ್ಲಿಲ್ಲ?
ಮದುವೆ ಒಂದೇ ಜೀವನ ಅಲ್ಲ, ಬಟ್ ಜೀವನದ ಭಾಗ ಕೂಡ ಅಲ್ವಾ? ಸೊ ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಹಾಗಾಗಿ ನೆಕ್ಸ್ಟ್ ಬರೋ ಅಂದ್ರೆ ಈಗ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ 75ನೇ ವಯಸ್ಸು, ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ವರೆಗೂ ಸ್ವಲ್ಪ ಸಮಯ ಸರಿ ಇಲ್ಲ. ಅದಾದ್ಮೇಲೆ 76 ವಯಸ್ಸು, 78ನೇ ವಯಸ್ಸು, ಸಮಯ ಸರಿ ಇಲ್ಲ. ಸೊ ಖಂಡಿತ ಆಮ್, ಪರಮೇಶ್ವರನಿಗೆ ಗೊತ್ತು. ಅಂಡ್ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವ್ರಿಗೆ ಅವ್ರಿಗೆ ಗೊತ್ತೋ ಗೊತ್ತಿಲ್ದೇನೋ ಶಿವ ಅಂದ್ರೆ ತುಂಬಾ ಇಷ್ಟ, ಅಥವಾ ತುಂಬಾ ಅಂದ್ರೆ ತುಂಬಾ. ಅಂಡ್ ರೀಸೆಂಟ್ ಆಗೂ ಅವರು ತುಂಬಾನೇ ದೈವತ ಕಾರ್ಯಗಳನ್ನ ಮಾಡ್ತಾನೆ ಇರ್ತಾರೆ, ಜಪ ತಪ ಎಲ್ಲ ನೀವು ನೋಡ್ತಾ ಇರ್ತೀರಾ. ಸೊ ಹಾಗಾಗಿ ಈಗ ಈ ವಿಡಿಯೋದಲ್ಲಿ ಏನೇನ್ ತಿಳ್ಕೊಂಡ್ವಿ, ಒಂದು 00 ಗ್ರಹಗಳು 00 ಡಿಗ್ರಿ ಇದ್ರೆ ಹೇಗೆ ಅಂತ ಹೇಳಿ. ಎರಡನೇದು ಲಗ್ನ ಕೂಡ 00 ಡಿಗ್ರಿ. ಸೊ ಸೂರ್ಯ, ಕುಜ, ಬುಧ, ಮೂರು ಗ್ರಹಗಳು 00 ಡಿಗ್ರಿ. ನೆಕ್ಸ್ಟ್ ಅದಾದ್ಮೇಲೆ ನವಾಂಶಕ್ಕೆ ಬಂದ್ವಿ. ಕುಜ ಎಲ್ಲೋಗಿದ್ದಾರೆ, ಲಗ್ನದಲ್ಲಿ ನೀಚ ಆಗಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ 75, 76, 78 ವಯಸ್ಸುಗಳಲ್ಲಿ ತೊಂದರೆ ಇದೆ ಅಂತ ತಗೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಸೊ ಲಗ್ನದಿಂದ 11ನೇ ಮನೆಯಲ್ಲಿ, ನ್ಯಾಚುರಲ್ 6ನೇ ಮನೆಯಲ್ಲಿ ಇರುವಂತಹ ಬುಧನ ಅಂಶದ ಗ್ರಹಗಳು, ಮೂರು ಗ್ರಹ ಬುಧನ ಅಂಶ ಒಳಗೊಂಡಿರೋದ್ರಿಂದ, ಸೊ ಅದು ನ್ಯಾಚುರಲ್ 6th ಹೌಸ್ ಆಗಿರೋದ್ರಿಂದ ಈ ಒಂದು ವಿಚಾರ ತಗೊಂಡ್ವಿ. ಅದಾದ್ಮೇಲೆ ಗುರು ಗ್ರಹದ ವಿಚಾರ ತಗೊಂಡ್ವಿ. ಸೊ ಗುರು 4ನೇ ಮನೆ, ಯಾಕೆ 4ನೇ ಮನೆ ಅಂತ ಹೇಳಿ. ಅದಾದ್ಮೇಲೆ ನಾವು ಶುಕ್ರನ ತಗೊಂಡ್ವಿ ಮದ್ವೆ ವಿಚಾರವಾಗಿ. ಅದಾದ್ಮೇಲೆ ಇಲ್ಲಿ ಎನಿಥಿಂಗ್ ಎಂಡಿಂಗ್ ವಿತ್ ಝೀರೋ ಲೈಫ್ ವಿಲ್ ಬಿ ಝೀರೋ ಅನ್ನೋ ಒಂದು ಕಾನ್ಸೆಪ್ಟ್ ನ ನ್ಯೂಮರಾಲಜಿನಲ್ಲಿ ಜಸ್ಟ್ ಅಂಡರ್ಲೈನ್ ಮಾಡಿದೆ ಅಷ್ಟೇ, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ. ಅದಾದ ನಂತರ D9 ಯಾಕೆ ಇಂಪಾರ್ಟೆಂಟ್ ಅಂತ ಕೂಡ ಹೇಳಿದ್ದೀನಿ. ಈಗ ಇನ್ನೊಂದು ಮೈಂಡ್ ಬ್ಲೋಯಿಂಗ್, ಅಥವಾ ನಿಮಗ್ ಗೊತ್ತಿದೆಯೋ ಗೊತ್ತಿಲ್ವೋ, ಗೊತ್ತಿರೋಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇನ್ನೊಂದು ವಿಚಾರ ಹೇಳ್ತೀನಿ, ಖುಷಿ ಪಟ್ಕೊಳ್ಳಿ. ನಿಮ್ ಚಾರ್ಟ್ ಅಲ್ಲಿ ಯಾವ್ದಾದ್ರು ಗ್ರಹ ಇದೆ ಅಂತ ಹೇಳಿ. ನಿಮ್ಮ ಚಾರ್ಟ್ ಅಲ್ಲಿ ನಿಮ್ಮ ಲಗ್ನ ಎಷ್ಟು ಡಿಗ್ರಿ ಇದೆ ನೋಡಿ. ಲಗ್ನ ಇರೋರು, ಲಗ್ನ ಇಲ್ದೇ ಇರೋರು ಮತ್ತೆ ಕ್ವಶನ್ ಹಾಕ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನಿಮ್ಮ ಚಾರ್ಟ್ ಅಲ್ಲಿ ಲಗ್ನ ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ 10 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ, ಯಾವುದೇ ಲಗ್ನ. ಸೊ 7 + 2 9 ಪ್ಲಾನೆಟ್ಸ್ ಇದೆ ಅಲ್ವಾ? 9 ಪ್ಲಾನೆಟ್ಸ್ ಅಲ್ಲಿ 10 ಡಿಗ್ರಿ ಯಾವ್ದ್ಯಾವ್ದಿದೆ, ಎಷ್ಟು ಗ್ರಹ ಇದೆ ನೋಡಿ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಒಂದು 3 ಗ್ರಹ ಬಂದಿರುತ್ತೆ, 10 ಡಿಗ್ರಿ ಇದೆ ಮೇಡಮ್, ನನ್ನ ಲಗ್ನನೂ 10 ಡಿಗ್ರಿನೇ, ನನಗೆ ಈ 3 ಗ್ರಹನೂ 10 ಡಿಗ್ರಿನೇ ಅಂದಾಗ ಆ ಗ್ರಹಗಳು ನವಾಂಶದಲ್ಲಿ ಎಲ್ಲಿ ಹೋಗಿದೆ ಫಸ್ಟ್ ನೋಡಿ. ಅದಾದ್ಮೇಲೆ ನವಾಂಶದಲ್ಲಿ ಎಲ್ಲಾದ್ರೂ ಹೋಗಿರ್ಲಿ, ಅದು ಸೆಕೆಂಡ್ರಿ. ಫಸ್ಟ್ ಪಾಯಿಂಟ್ ಏನು ಅಂದ್ರೆ, ಆ ದಶಾ ಭುಕ್ತಿಗಳಲ್ಲಿ ನೀವೇ ಕಿಂಗ್ ಅಂಡ್ ಕ್ವೀನ್ಸ್. ಕಾರ್ಮಿಕ್ಸ್ ಇರುತ್ತೆ, ಅದನ್ನ ಕ್ಲಿಯರ್ ಮಾಡ್ಕೊಂಡಾಗ ಇನ್ನು ಪೂರ್ತಿ ಫಲ ಸಿಗುತ್ತೆ. ಕಾರ್ಮಿಕ್ಸ್ ಇಲ್ಲ ಅಂದಾಗ ಕಷ್ಟ ಆಗುತ್ತೆ. ಕ್ಲಿಯರಾ? ಎಸ್. ನೆಕ್ಸ್ಟ್, ಇವನ್ ಈ ಹಿಂದೆ ಕೂಡ ನೋಡಿ, ನರೇಂದ್ರ ಮೋದಿಜಿ ಸರ್ ಅವ್ರದ್ದು ಚಾರ್ಟ್ ನಾವು ತಗೊಂಡಾಗ ಅವ್ರಿಗೆ ಯಾವ್ಯಾವ ದಶಗಳಲ್ಲಿ, ಸೂರ್ಯ ಮಹಾದಶದಲ್ಲಿ ಹೇಗಿತ್ತು, ಕುಜ ಮಹಾದಶದಲ್ಲಿ ಹೇಗಿತ್ತು, ಬುಧ ಮಹಾದಶದಲ್ಲಿ ಹೇಗಿತ್ತು ಅಂತ ಹೇಳಿ. ಸೊ ಅವ್ರು ಎಷ್ಟು ಮಹಾದಶನ ಮುಗಿಸಿದರೆ, ಈ ಒಂದು ಲಗ್ನಕ್ಕೆ ಸಂಬಂಧಪಟ್ಟಂತಹ ಡಿಗ್ರಿ ಇರುವಂತಹ ಒಂದು ದಶ ಅಂತ ತಗೊಂಡ್ರೆ, ಬುಧ ಆಲ್ರೆಡಿ ಮುಗಿಸಿದ್ದಾರೆ, ಕುಜ ಆಲ್ರೆಡಿ ಈಗ ಎಂಡಿಂಗ್ ಅಲ್ಲಿ ಇದ್ದಾರೆ. ಸೊ ಇವೆರಡನ್ನ ಮುಗಿಸಿದ್ದಾರೆ. ಅದ್ರ ಜೊತೆಗೆ ಸೂರ್ಯ ಮಹಾದಶ ಕೂಡ ಆಲ್ರೆಡಿ ಎಂಡ್ ಆಗಿದೆ, 2006ರಿಂದ 2012. ನೀವು ನೋಡ್ತಾ ಇದ್ದೀರಲ್ವಾ ಗ್ರಾಫು. ಸೊ ಹಾಗಾಗಿ ನೀವು ಕೇಳ್ಬೋದು, ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಇಲ್ಲ, ಸೂರ್ಯ ಭಾವದ ಪ್ರಕಾರ 10ನೇ ಮನೆ 11ನೇ ಮನೆ ಎರಡೂ ಒಂದು ಫಲನ ಕೊಡುತ್ತೆ. ಬಟ್ ಸೂರ್ಯ, ಬುಧ, ಕೇತು ಮೂರು ಗ್ರಹಗಳು ಕೇತುವಿನ ಪ್ರಭಾವಕ್ಕೆ ಒಳಗಾಗಿದ್ದಾವೆ D1 ಅಲ್ಲಿ. ಬಟ್ D9 ಅಲ್ಲಿ ಅವು ರಿಲೀಫ್ ಆಗಿದ್ದಾವೆ. ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಒಂದ್ ಚಾರ್ಟ್ ನೋಡೋದು ಅಂತ ಯಾರ್ಯಾರು ಅಸ್ಟ್ರಾಲಜರ್ಸ್ ಇದ್ದೀರಾ, ಇವರು ಎಲ್ಲರೂ ಇವ್ರು ಅಸ್ಟ್ರಾಲಜರ್ಸ್ ಆಗ್ಲಿಲ್ಲ. ಈ ಹಿಂದೆ ಒಂದಷ್ಟು ಪ್ರೀವಿಯಸ್ ಜನ್ಮಗಳಿಂದ ಅವ್ರು ಪ್ರಿಪೇರ್ ಮಾಡ್ಕೊಂಡು ಬಂದು ಈಗ ಪರ್ಫೆಕ್ಟ್ ಆಗಿರ್ತಾರೋ, ಅಥವಾ ಮಿಡಲ್ ಅಲ್ಲಿ ಇದಾರೋ, ಅಥವಾ ಟಾಪ್ ಅಲ್ಲಿ ಇದಾರೋ, ಅದು ಅವರವರ ವಿಚಾರಕ್ಕೆ ಬಿಟ್ಟಿದ್ದು. ಸೊ ಹಾಗೆ ನಿಮ್ಮ ಲಗ್ನದ ಡಿಗ್ರಿ ಇರುವಂತಹ ಗ್ರಹಗಳ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಯಾವಾಗ ಬರುತ್ತೆ ನೋಡ್ಕೊಳ್ಳಿ. ಬರುವ ಒಂದು 3 ತಿಂಗಳ ಮುಂಚೆ ರೆಮಿಡೀಸ್ ಮಾಡ್ಕೊಳ್ಳಿ. ಸೊ ಅದರ ಪೂರ್ತಿ ಫಲನ ತಗೊಳ್ಳಿ. ಸೊ ಇದಿಷ್ಟು ವಿಚಾರಗಳು. ಮುಂದೆ ಬರುವಂತಹ ಈ 3 ಏಜು ಅವ್ರಿಗೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿ ಇದೆ. ಎನಿವೆ, ಸೊ ಎಂಡ್ ಆಫ್ ದ ಡೇ ಶಿವನ್ ಇಚ್ಛೆ. ಪ್ಲಸ್ ಆದ್ರೂ ನಾವು ಖುಷಿ ಪಡ್ಬೇಕು, ಇನ್ನು ಅಚೀವ್ಮೆಂಟ್ ಆದ್ರೂ ಖುಷಿ ಪಡ್ಬೇಕು. ಹಾಗಾಗಿ ಸೊ ಖಂಡಿತ ಇದಿಷ್ಟು ನರೇಂದ್ರ ಮೋದಿಜಿ ಅವರ ಒಂದು ಜಾತಕ ವಿಶ್ಲೇಷಣೆ, ಸಿಂಪಲ್ ಆಗಿ ಪುಟ್ಟದಾಗಿ. ಮತ್ತೆ ಈ ಗುರು ನೋಡ್ತಾ ಇದ್ದಾರೆ, ಆ ಗ್ರಹ ಅಲ್ಲಿದೆ, ಈ ಗ್ರಹ ಇಲ್ಲಿದೆ, ಕುಜಚಂದ್ರ ಇದೆ, ಗಜಕೇಸರಿ ಯೋಗ ಇದೆ, ದಯವಿಟ್ಟು ಈ ಕಾನ್ಸೆಪ್ಟ್ಗಳೆಲ್ಲ ಸೈಡ್ಗಿಡಿ. ಓಕೆನಾ? ಸೊ ಹಾಗಾಗಿ ನವಾಂಶದಲ್ಲಿ ಗ್ರಹಗಳ ಬಲ, ಅಥವಾ ಈಗೇನು ನಾವು ಜ್ಯೇಷ್ಠ ಬಲ ತಗೋತೀವಿ, ಸ್ಥಾನ ಬಲ, ಭಾವ ಬಲ ಏನ್ ತಗೋತೀವಿ ಅಲ್ಲಿ ಚೆನ್ನಾಗಿರ್ಬೇಕು. ಇವನ್ ಇವ್ರಿಗೆ ಭಾವಬಲ ಕೂಡ ತುಂಬಾ ಚೆನ್ನಾಗಿದೆ. ಇಷ್ಟೊಂದು ವೈರಾಗ್ಯ, ಇಷ್ಟೊಂದು ಡಿಟ್ಯಾಚ್ಮೆಂಟ್ ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಕೇತು ಮತ್ತೆ ಬುಧನ ಅಂಶಗಳು ಹೆವಿ ಇರೋದ್ರಿಂದ. ಕ್ಲಿಯರಾ? ಓಕೆ. ಸೊ ನಿಮ್ಮ ಚಾರ್ಟು ಇದೇ ತರ D1 D9. ನಿಮಗೇನಾದ್ರೂ ಕನ್ಫ್ಯೂಷನ್ಸ್ ಇದೆ,
ನಿಮ್ಗೆ ಇಷ್ಟೇ ಗೊತ್ತು. ಓಹ್! ನನ್ಗೆ ಯಾವಾಗ ದುಡ್ಡು ಬರುತ್ತೆ ಅಷ್ಟೇ ಗೊತ್ತು. ಯಾವಾಗ ದುಡ್ಡು ಬರುತ್ತೆ ಹಿಂದೂ ಲಗ್ನ ದಶ ನಡೆದಾಗ ದುಡ್ಡು ಬರುತ್ತೆ. ಬಟ್ ಅದನ್ನ ಹೊರತುಪಡಿಸಿ ನಿಮ್ಮ ಒಂದು ಕುಟುಂಬದ ಈ ಹಿಂದೆ ಏನೇನ್ ಪ್ರಾಬ್ಲಮ್ಯಾಟಿಕ್ ಮಾಡಿದ್ದಾರೆ, ಅದ್ರ ರೆಮಿಡಿ ಹೇಗ್ ಮಾಡ್ಕೊಳ್ಳೋದು, ಸೊ ಇದೆಲ್ಲವನ್ನು ನೋಡೋಣ. ಯಾರೋ ಒಂದು ಕ್ಲೈಂಟ್ ನಾನು ಅಟೆಂಡ್ ಮಾಡಿದ ಕ್ಲೈಂಟ್ ಅಲ್ಲಿ ಅವ್ರಿಗೆ 12ನೇ ಮನೆ ರಾಹು ಇದೆ. ಯಾರೋ ಒಬ್ರು ಹೇಳಿದರೆ 12ನೇ ಮನೆ ರಾಹು ನೀಚ ಅಂತೆ. ರಾಹು 12ನೇ ಮನೆ ನೀಚೆ ಇಲ್ಲ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 5ನೇ ಮನೆ ರಾಹು ಇರೋರ್ಗೆಲ್ಲ ಮಲ್ಟಿಪಲ್ ಅಫೇರ್ಸ್ ಇರೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. 5ನೇ ಮನೆ ರಾಹು ಹೈಯೆಸ್ಟ್ ಪೊಲಿಟಿಷಿಯನ್ಸ್ ಇದ್ದೇ ಇರುತ್ತೆ. ಬಿಕಾಸ್ ನಾನು ಅನ್ಕೊಂಡಿದ್ ಮಾಡೇ ಮಾಡ್ತೀನಿ. ವಿಷನ್ ಪಕ್ಕ ಕ್ಲಿಯರ್ ಆಗಿರುತ್ತೆ. ವಿಷನ್ ನಾನು ಇದ್ದೇ ಮಾಡ್ತೀನಿ ಅಂತ ಹೇಳಿ. ಅಂಡ್ ಎಲ್ಲಾರು ಒಂಥರ ಡಿಫರೆಂಟ್ ಆಗಿ ಥಿಂಕ್ ಮಾಡಿದ್ರೆ ಈ 5th ಹೌಸ್ ರಾಹು ಇರೋರೇ ಡಿಫರೆಂಟ್ ಆಗಿ ಥಿಂಕ್ ಮಾಡೋದು. ಅದು ಒಳಿತಿಗ ಕೆಟ್ಟದ್ದ ಅನ್ನೋದು ಅವ್ರ ಚಾರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನ್ ಥಿಂಕ್ ಮಾಡ್ತಾರೆ ಅನ್ನೋದು. ಇವ್ರಿಗೆ ಗುರು ಮನೇಲಿದೆ. ಸೊ ಗುರು ಅಗೇನ್ 4th ಹೌಸ್ ರೆಟ್ರೋ. ಇವ್ರು ಥಿಂಕ್ ಮಾಡಿರೋದೆಲ್ಲ ಸಮಾಜಕ್ಕೆ ಅಷ್ಟೇ. ಸಮಾಜದ ಒಳಿತಿಗೆ ಅವ್ರ ಎಂಟೈರ್ ಲೈಫಲ್ಲಿ. ಸೊ ಹಾಗಾಗಿ ಸೊ ಇದಿಷ್ಟು ವಿಚಾರಗಳು. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಿಮಗೂ ನಿಮ್ ಚಾರ್ಟ್ ಅನಾಲಿಸಿಸ್ ಬೇಕು ಅಂದ್ರೆ ನಾನು ಪದೇ ಪದೇ ಹೇಳ್ತೀನಿ, ಮದ್ವೆ ಮಾಡ್ಕೋತಾ ಇರೋರು ಆತರ ಪಡ್ಬೇಡಿ. ನೀಟಾಗಿ ಚೆಕ್ ಮಾಡ್ಕೊಂಡು ರೆಮಿಡೀಸ್ ಮಾಡ್ಕೊಂಡು ಮದ್ವೆ ಮಾಡ್ಕೊಳ್ಳಿ. ಸೊ ಮತ್ತೆ ಇಲ್ಲಿ ಬಂದ್ರೆ ಅದು ರೆಮಿಡೀಸ್ ಅಷ್ಟು ಬೇಗ ಆಗೋದಿಲ್ಲ. ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.